ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ಕುಕ್ಕಟ್ಪಲ್ಲಿ ಹೈದರಾಬಾದ್. ಈ ದಿನಗಳಲ್ಲಿ ಪುರುಷರಲ್ಲಿ ಕಂಡುಬರೋ ಈ ಬೆಲನೈಟಿಸ್ ಹಾಗೂ ಬೆಲನ್ ಪಾಸಿಟಿಸ್ ಸಮಸ್ಯೆ ಬಗ್ಗೆ ಬಹಳ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದ್ದೀವಿ. ಅಸಲಿಗೆ ಬೆಲನೈಟಿಸ್ ಅಂದರೆ ಏನು, ಬೆಲನ್ ಪಾಸಿಟಿಸ್ ಅಂದರೆ ಏನು, ಇದಕ್ಕೆ ಯಾವ ಥರ ಶಸ್ತ್ರಚಿಕಿತ್ಸೆಗಳು ಲೇಟೆಸ್ಟ್ ಆಗಿ ಅವೈಲೇಬಲ್ ಆಗಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಬೆಲನೈಟಿಸ್ ಅನ್ನೋದು ಏನಂದರೆ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ, ಆ ಚರ್ಮ ನಮಗೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು, ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು, ಈಸಿಯಾಗಿ ಮೂವ್ ಆಗಬೇಕು. ಬಟ್ ಹಾಗೆ ಮೂವ್ ಆಗದೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿದ್ದರೆ ಅಥವಾ ಕನ್ಸ್ಟ್ರಕ್ಟ್ ಆಗ್ತಿರೋದು, ರಿಂಗ್ ಆಗಿ ಫಾರ್ಮ್ ಆಗಿರೋದು, ಹಿಂದೆ ಕೆಳದಾಗ ಪೇಯ್ನ್ ಬರೋದು, ಇಂಥರದ್ದೆಲ್ಲ ನಾವು ಫೈಮೋಸಿಸ್ ಕೆಳಗೆ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ. ಸೊ ಇದೇ ಫೈಮೋಸಿಸ್ ಬೆಲನೈಟಿಸ್ ಪೇಷಂಟ್ಸ್ಗೆ ಕೂಡ ಇರುತ್ತೆ. ಸೊ ಬೆಲನೈಟಿಸ್ ಯಾರಿಗೆ ಬರುತ್ತೆ ಅನ್ನೋದಾದರೆ 90% ಡಯಾಬಿಟಿಕ್ ಪೇಷಂಟ್ಸ್ಗೆ ಬರುತ್ತೆ. ಈ ಬೆಲನೈಟಿಸ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದಾದರೆ, ಅಂಗವನ್ನು ಈ ರೀತಿಯಾಗಿರುತ್ತೆ ಅನ್ನೋದಾದರೆ, ಈ ಮುಂದೆ ಇರುವ ಭಾಗವನ್ನೇ ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ. ಗ್ಲ್ಯಾನ್ಸ್, ಈ ಮೇಲಿರುವ ಚರ್ಮ ಏನಿದೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿನ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ಇದನ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಸೊ ಪೇಷಂಟ್ ಯಾವಾಗಲೂ ಅವರು ಯೂರಿನ್ ಮಾಡಿದಾಗ ಯೂರಿನ್ನಲ್ಲಿರುವ ಶುಗರ್ಸ್ ಏನಿರುತ್ತೆ, ಆ ಶುಗರ್ಸ್ ಎಲ್ಲ ಚರ್ಮಕ್ಕೆ ಅಂಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಅಂಟ್ಕೊಳ್ಳೋದ್ರಿಂದ ಮೆಲ್ಲಗೆ ಚರ್ಮ ತನ್ನ ಕ್ವಾಲಿಟಿ ಕಳ್ಕೊಳ್ಳುತ್ತೆ. ಈ ಎಲಾಸ್ಟಿಸಿಟಿ ಕ್ವಾಲಿಟಿ ಕಡಿಮೆ ಆಗಬಹುದು, ಅಥವಾ ಮಂದವಾಗಬಹುದು, ದಪ್ಪ ಆಗಬಹುದು, ಹೊಳಪು ಕಳ್ಕೊಬೋದು. ನಾವು ಸ್ವಲ್ಪ ಕ್ಲಾರಿಟಿಯಾಗಿ ಗಮನಿಸಿದ್ರೆ ಅಲ್ಲಿ ಚರ್ಮದ ಕಲರ್ ಕೂಡ ಬದಲಾಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಒಳಗೆ ನಮಗೆ ಇಲ್ಲೆಲ್ಲ ಹೇಗೆ ಚರ್ಮದ ಮೇಲೆ ಬೆವರು ಬರುತ್ತೋ ಹಾಗೆ ಈ ರೀತಿಯಾಗಿ ಇಲ್ಲಿ ಒಳಗೂ ಕೂಡ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತೀವಿ. ಸೊ ನಮಗೆ ಈ ರೀತಿಯಾಗಿ ಟೈಟ್ ಆದಾಗ, ಅಂದರೆ ಈ ಚರ್ಮದ ಎಲಾಸ್ಟಿಸಿಟಿ ಹಾಳಾಗಿರುತ್ತೆ, ಹಾಗಾಗಿ ಈ ಚರ್ಮ ಪೂರ್ತಿ ದಪ್ಪ ಆಗೋಗಿ ಊದ್ಕೊಳ್ಳುತ್ತೆ, ಅದು ಹಿಂದಕ್ಕೆ ಹೋಗೋದಿಲ್ಲ. ನಾವು ಒಂದು ವೇಳೆ ಗಟ್ಟಿಯಾಗಿ ಹಿಂದಕ್ಕೆ ಎಳೆದರೂ ಕೂಡ ಅಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಬರುತ್ತೆ, ಫಾರ್ಮ್ ಆಗ್ತಿರುತ್ತೆ. ಈ ಕ್ರ್ಯಾಕ್ಸ್ನಲ್ಲಿ ವಿಪರೀತವಾಗಿ ಉರಿ ಆಗೋದು, ನೋವಾಗೋದು, ಕ್ಲೀನ್ ಮಾಡ್ಕೊಳ್ಳುವಾಗ ಹಾಗೆ ಬಿಟ್ಬಿಟ್ರೆ ಈ ಸ್ಮೆಗ್ಮಾ ಅನ್ನೋದು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಈ ಸ್ಮೆಗ್ಮಾ ಉಳ್ಕೊಳ್ಳೋದ್ರಿಂದ ಸ್ಲೋ ಆಗಿ ಅದು ಗಡ್ಡೆ ಆಗಿ ಬದಲಾಗುತ್ತೆ, ಮರಳಿನ ಹಾಗೆ ಹೊರ ಬರೋದಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಭಯಂಕರವಾದ ನವೆ ಉಂಟಾಗುತ್ತೆ, ತುಂಬ ಜನಕ್ಕೆ ತುರಿಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಬಹಳ ಜನಕ್ಕೆ ಒಂದು ರೀತಿಯಾದ ಫೌಲ್ ಸ್ಮೆಲ್ ಕೂಡ ಬರ್ತಿರುತ್ತೆ. ಸೊ ಈ ರೀತಿಯಾದ ಸಿಂಪ್ಟಮ್ಸ್ ಎಲ್ಲವೂ ಇದ್ದಾಗ ಇದನ್ನೇ ನಾವು ಬೆಲನೈಟಿಸ್ ಅಂತ ಕರಿತೀವಿ. ಈ ಬೆಲನೈಟಿಸ್ನ ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಸ್ಟೇಜ್ನಲ್ಲಿ ಈ ಚರ್ಮ ಏನಿದೆ, ಈ ಚರ್ಮ ಮೆಲ್ಲಗೆ ಇದಕ್ಕೆ ಅಂಟುಕೊಳ್ಳೋದಕ್ಕೆ ಶುರುವಾಗುತ್ತೆ, ಅಂದರೆ ಇದಕ್ಕೆ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಅಂಟ್ಕೊಂಡು ಚರ್ಮ ಅನ್ನೋದು ಕಂಪ್ಲೀಟಾಗಿ ಅಟ್ಯಾಚ್ ಆಗೋಗುತ್ತೆ, ಅಡೇಷನ್ಸ್ ಆಗೋಗುತ್ತೆ, ಕೆಳಗಿನ ಭಾಗಕ್ಕೆ ಅಂಟ್ಕೊಂಡಿರುತ್ತೆ. ಇದನ್ನೇ ನಾವು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಈ ಬೆಲನೋಪಾಸಿಟಿಸ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅನ್ನೋದಾದರೆ, ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಟೆಸ್ಟ್ ಅವೈಲೇಬಲ್ ಆಪ್ಷನ್ಸ್ ಏನು ಅನ್ನೋದಾದರೆ KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ ಅಂದರೆ ಒಂದು ಸರ್ಕಮ್ಸಿಷನ್ ಡಿವೈಸ್. ಅದು ಅಂದರೆ ನಾವು ಸರ್ಜರಿ ಮಾಡೋ ಒಂದು ಡಿವೈಸು. ಅದು ಜಸ್ಟ್ ಡಿಸ್ಪೋಸಬಲ್, ಅಂದರೆ ಒಂದು ಪೇಷಂಟ್ಗೆ ಒಂದೇ ಸತಿ ಬಳಸ್ತೀವಿ, ನಂತರ ಬಿಸಾಕ್ಬಿಡ್ತೀವಿ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈಗ ಈ ಚರ್ಮ ಯಾವುದು ಹಾಳಾಗಿರುತ್ತೋ ನಾವು ಅದನ್ನು ಚರ್ಮನ ತೆಗೆದು ಹಾಕ್ತೀವಿ. ಇದನ್ನೇ ನಾವು ಸುಂತಿ ಆಪ್ರೇಷನ್ ಅಂತ, ಸರ್ಕಮ್ಸಿಷನ್ ಅಂತ, ಕಥನ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿವರೆಗೂ ಈ ಚರ್ಮ ಏನಿರುತ್ತೆ ಇದನ್ನು ನಾವು ತೆಗೆದು ಹಾಕ್ತೀವಿ. ಸೊ ಇದೆಲ್ಲ ಹಾಳಾಗಿರೋ ಚರ್ಮ ಆಗಿರೋದ್ರಿಂದ ಈ ಚರ್ಮ ಇದ್ರೂ ಉಪಯೋಗ ಇಲ್ಲದೆ ಇರೋ ಚರ್ಮ ಆಗಿರುತ್ತೆ. ಸೊ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಇದು ಎಲಾಸ್ಟಿಕ್ ಆಗಿರುತ್ತೆ, ಹಾಗಾಗಿ ಇದು ಇಲ್ಲಿವರೆಗೂ ಬಂದು ಸೆಟ್ಲ್ ಆಗುತ್ತೆ. ಅಂದರೆ ನಮ್ಮ ಪಿನ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಿರುತ್ತೆ. ಸೊ ಈ ಗ್ಯಾಪ್ ಏನಿರುತ್ತೆ, ಈ ಪಿನ್ಸ್ಗೆ ಇದಕ್ಕೂ ಗ್ಯಾಪ್ ಏನಿರುತ್ತೆ, ಇದು ನೋಡೋದಕ್ಕೆ ಕಾಸ್ಮೆಟಿಕ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಈ ರಿಂಗ್ ಏನಿರುತ್ತೆ ಇದು ಸಿಲಿಕಾನ್ ರಿಂಗ್ ಅನ್ನೋದು ಹೊಂದಿರುತ್ತೆ. ಪಿನ್ಸ್ ಅನ್ನೋದು ಡೈರೆಕ್ಟಾಗಿ ಚರ್ಮಕ್ಕೆ ಬೀಳದೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಈ ಸಿಲಿಕಾನ್ ರಿಂಗ್ ಯಾವಾಗ ಚರ್ಮ ಹೀಲ್ ಆಗೋಗುತ್ತೋ ಆಟೋಮೆಟಿಕ್ಕಾಗಿ ಆ ಸಿಲಿಕಾನ್ ರಿಂಗ್ ಉದುರು ಹೋಗುತ್ತೆ. ಸಿಲಿಕಾನ್ ರಿಂಗ್ ಉದುರೋಗಿದೆ ಅಂದರೆ ಸಿಲಿಕಾನ್ ರಿಂಗ್ ಮೇಲಿರೋ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಹಾಗಾಗಿ ಈ KSR ಸ್ಟೇಪ್ಲರ್ ಅಡ್ವಾಂಟೇಜ್ ಏನು ಅಂದರೆ, ಪಿನ್ಸ್ ತೆಗೆಸೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ಕಾಗಿ ಒಂದು 10 to 12 ಡೇಸ್ನಲ್ಲಿ ತಾನಾಗೆ ಬಿದ್ದು ಹೋಗುತ್ತೆ. ಇದು ಜಸ್ಟ್ ಒಂದು 30 ಮಿನಿಟ್ಸ್ ಪ್ರಾಸೆಸ್. ಲೆಸ್ ದ್ಯಾನ್ 5 ಮಿನಿಟ್ಸ್ನಲ್ಲಿ ನಾವು ಸರ್ಜರಿನ ಕಂಪ್ಲೀಟ್ ಮಾಡ್ತೀವಿ. 30 ಮಿನಿಟ್ಸ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಪೇಷಂಟ್ ಸಹಜವಾಗಿ ತನ್ನ ಡ್ಯೂಟಿಗೆ ತಾನು ಮಾಡ್ಕೋಬೋದು. ಅವಾಯ್ಡ್ ಮಾಡಬೇಕಾಗಿರೋದು ಎರಡು ವಿಷಯ. ಅದೇನೆಂದರೆ, ಒಂದು ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು, ಅಟ್ಲೀಸ್ಟ್ ಒಂದು 2 ವೀಕ್ಸ್ವರೆಗೆ. ಆ್ಯಂಡ್ ಸಂಭೋಗ ಆಗಲಿ ಇಂಟರ್ಕೋರ್ಸ್ ಆಗಲಿ ಮಾಡಬಾರ್ದು ಒಂದು 4 ವೀಕ್ಸ್ವರೆಗೆ, ಅಂದರೆ 1 ಮಂತ್ವರೆಗೆ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಕ್ಲೀನಿಂಗ್ ಆಗಿರುತ್ತೆ. ನಾವು ಎಷ್ಟು ಜಾಗರೂಕತೆಯಿಂದ, ಎಷ್ಟು ಚೆನ್ನಾಗಿ ಬಿಸಿ ನೀರಲ್ಲಿ, ಸೋಪ್ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರು ಅಷ್ಟು ಬೇಗನೆ ಆ ರಿಂಗ್ ಅನ್ನೋದು ಬಿದ್ದೋಗುತ್ತೆ. ಹೀಲಿಂಗ್ ಕೂಡ ಫಾಸ್ಟ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಪೇಯ್ನ್ಲೆಸ್, ಬ್ಲಡ್ಲೆಸ್ ಕಾಸ್ಮೆಟಿಕ್ ಆಗಿ 100% ರಿಸಲ್ಟ್ ಇರುತ್ತೆ. ಆ್ಯಂಡ್ ಪೇಷಂಟ್ ಪಥ್ಯ ಇರೋ ಅಗತ್ಯ ಕೂಡ ಇರಲ್ಲ, ಯಾವುದೇ ರೀತಿ ಬೆಡ್ ರೆಸ್ಟ್ ಬೇಕಾಗಿರಲ್ಲ, ಯಾವುದೇ ರೀತಿ ಸಪ್ರೇಟ್ ಡ್ರೆಸ್ಸಿಂಗ್ ಅನ್ನೋದು ಕೂಡ ಬೇಕಾಗಿರಲ್ಲ. ಸೊ ಈ ರೀತಿಯಾದ ಸಿಂಪ್ಟಮ್ಸ್ ಯಾರಿಗಾದರೂ ಕಂಡು ಬಂದಲ್ಲಿ ಇದನ್ನು ನಾವು ಬೆಲನೈಟಿಸ್ ಎಂದು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ಸರ್ಜರಿ ಏನಿದೆ ಅದನ್ನು ಸುಂತಿ ಆಪರೇಷನ್ ಅಂತೀವಿ. ಇದನ್ನೇ ಸರ್ಕಮ್ಸಿಷನ್ ಅಂತ ಕರಿತೀವಿ. ಅದು ನಮ್ಮ KSR ಸ್ಟೇಪ್ಲರ್ ಬಳಸಿ ಸರ್ಕಮ್ಸಿಷನ್ ಸರ್ಜರಿ ಮಾಡಬೇಕಾಗತ್ತೆ. ಇದರಿಂದ ಪೇಷಂಟ್ಗೆ ಯಾವುದೇ ರೀತಿ ಸಫರಿಂಗ್ ಇರಲ್ಲ, ಯಾವುದೇ ರೀತಿ ಹರ್ಟ್ ಆಗಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ. ವಿತಿನ್ 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಯಾರಿಗಾದರೂ ಈ ಬೆಲನೈಟಿಸ್ ಕಂಡು ಬಂದಲ್ಲಿ ತಪ್ಪದೇ ನನ್ನ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀವಿ. ತಪ್ಪದೇ ನನ್ನನ್ನು ಭೇಟಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.